ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಂದ್ರೆ ಫಸ್ಟ್ ನಮ್ಮ ಚಾನಲ್ ಹತ್ತಿರ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಬಹು ನಿರೀಕ್ಷಿತ ಯುಐ ಚಿತ್ರದ ವಾರ್ನರ್ ರಿಲೀಸ್ ಆಗಿದೆ. ಕಂಪೀಸ್ ಆಗಿಬೇಡಿ, ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರು, ಈಗಾಗಲೇ ತನ್ನ ಟೈಟಲ್ನಿಂದಲೇ ಸಖತ್ ಸದ್ದು ಮಾಡಿರುವ ಯುಐ ಸಿನಿಮಾ ಬಿಡುಗಡೆ ಮುನ್ನ ವಿಭಿನ್ನ ಪ್ರಚಾರದಿಂದ ಸದ್ದು ಮಾಡಿದೆ. ಚಿಕ್ಕದು ದೊಡ್ಡದು ಎನ್ನುವ ಹಾಡಿನ ಪ್ರೊಮೋ ಬಿಟ್ಟು ತೆಲೆಗೆ ಹೊಳ ಬಿಟ್ಟಿದ್ದು ಉಪ್ಪಿ ಸರ್. ಆ ಬಳಿಕ ಟೀಸರ್ ಟ್ರೋಲ್ ಹಾಡನ್ನು ಬಿಡುಗಡೆ ಮಾಡಿ ಗಮನ ಸೆಳೆದಿದ್ದರು. ಬರೀ ಕತ್ತಲಲ್ಲೇ ಸೌಂಡ್ ಹಾಕಿ ಟೀಸರ್ ಎಂದಿದ್ದರು. ಇದೀಗ ಟ್ರೇಲರ್ ಅಲ್ಲ, ಇದು ವಾರ್ನರ್ ಎಂದು ಉಪ್ಪಿ ಸಿನಿಮಾ ಯಾವ ರೀತಿ ಇರಲಿದೆ ಎಂದು ಝಲಕ್ ಬಿಟ್ಟಿದ್ದಾರೆ. ಕಲಿಯುಗದ ಕಥೆಯನ್ನು ವಿಭಿನ್ನವಾಗಿ ಉಪ್ಪಿ ಹೇಳಿದ್ದಾರೆ ಎನ್ನುವ ಮಾತಿಗೆ ತಕ್ಕಂತೆ ಯುಐ ವಾರ್ನರ್ನಲ್ಲಿ 2040ರಲ್ಲಿ ಜಗತ್ತು ಹೇಗಿರಲಿದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಟೆಕ್ನಾಲಜಿಗಳು ಮುಂದುವರೆದಂತೆ ಬಡವರು ಬಡವರಾಗಿಯೇ ಉಳಿಯುತ್ತಾರೆ. ಅದೇ ಅಂಶವನ್ನು ಉಪ್ಪಿ ಜಾಗತಿಕ ತಾಪಮಾನ, ಕೋವಿಡ್-19, ಹಣದುಬ್ಬರ, ಎಐ ನಿರುದ್ಯೋಗ, ಯುದ್ಧದ ಪರಿಣಾಮ ಬಡ ಜನರ ಮೇಲೆ ಭವಿಷ್ಯದಲ್ಲಿ ಯಾವ ರೀತಿಯ ಪರಿಣಾಮ ಬೀಳಲಿದೆ ಎನ್ನುವುದನ್ನು ಉಪ್ಪಿ ಹೇಳಿದ್ದಾರೆ. ಅನ್ನ ನೀರಿಗಾಗಿ ಜನ 2040ರ ವೇಳೆಗೆ ಹಾತೊರೆಯುತ್ತಾರೆ. ಹಸಿವಿಗಾಗಿ ಹೋರಾಡುತ್ತಾರೆ. ಜಾತಿ ಧರ್ಮದ ಮೋಹ ಟೆಕ್ನಾಲಜಿಗಳ ಭವಿಷ್ಯದಲ್ಲಿ ಯಾವ ರೀತಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀಳಬಹುದು ಎನ್ನುವುದನ್ನು ಉಪ್ಪಿ ಇಲ್ಲಿ ಹೇಳಿದ್ದಾರೆ. ಹಣ ಇದ್ದವರು ಮಂಗಳ ಗ್ರಹಕ್ಕೆ ಹೋಗುತ್ತಾರೆ, ಇಲ್ಲದವರು ಏನೂ ಇಲ್ಲವಾಗಿಯೇ ಬದುಕುತ್ತಾರೆ. ಹಣವಂತರು ಜಗತ್ತೇ ಬೇರೆ, ಜನಸಾಮಾನ್ಯರ ಬದುಕೇ ಬೇರೆ ಎನ್ನುವುದನ್ನು ಯುದ್ಧ ಮುಗಿದ ಸನ್ನಿವೇಶದ ದೃಶ್ಯಗಳು ಮೂಲಕ ವಾರ್ನರ್ನಲ್ಲಿ ತೋರಿಸಲಾಗಿದೆ. ವೀಕ್ಷಕರೇ, ಉಪ್ಪಿ ಅವರು ಕಾನ್ಸೆಪ್ಟ್ ನೋಡಿ ಪ್ರೇಕ್ಷಕರು ಈ ರೀತಿ ಯೋಚನೆ ಮಾಡೋಕೆ ಉಪ್ಪಿ ಅವರಿಂದಲೇ ಸಾಧ್ಯವೆಂದು ಹೇಳುತ್ತಿದ್ದಾರೆ. ಉಪೇಂದ್ರ ನಿರ್ದೇಶನದ ಯುಐ ಸಿನಿಮಾಕ್ಕೆ ಕೆಪಿ ಶ್ರೀಕಾಂತ್, ಜಿ ಮನೋಹರ್ ಬಂಡವಾಳ ಹಾಕಿದ್ದಾರೆ. ರೇಷ್ಮಾ ನಾನನ್ಯ ನಾಯಕಿಯಾಗಿ ಕಾಣಿಸಿಕೊಳ್ಳಿದ್ದಾರೆ. ಈ ಚಿತ್ರ ಡಿಸೆಂಬರ್ 20ರಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಿಡುಗಡೆ ಆಗಲಿದೆ. ಯುಐ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ನೀವು ಯುಐ ಚಿತ್ರದ ಟ್ರೇಲರ್ ನೋಡಿದ್ದರೆ ಟ್ರೇಲರ್ ಹೇಗಿದೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.